ಕೊಡಗು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಈ ಹಿಂದೆ ಮೈಸೂರು ನಗರ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿಯಾಗಿದ್ದ ಬಿಂದು ಮಡಿಯವರು ಅಧಿಕಾರ ಸ್ವೀಕರಿಸಿದ್ರು. ಈ ಸಂದರ್ಭ ಮಾತನಾಡಿದವರು ಹಂತ ಹಂತವಾಗಿ ಜಿಲ್ಲೆಯ ಸಮಸ್ಯೆಗಳನ್ನು ತಿಳಿದುಕೊಂಡು ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪರಿಹಾರ ಕಲ್ಪಿಸುವ ಭರವಸೆ ನೀಡಿದರು. Ready for inspection, madam. Lebanon, turn on, out! Lebanon, take space! ಇವತ್ತು ಬಂದು ನಾನು ಚಾರ್ಜ್ ತಗೊಂಡಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಠಾಣೆಗಳಿಗೆ ಭೇಟಿ ನೀಡಿ ಸೊ ಅಲ್ಲಿನ ಲೋಕಲ್ ಜುರಿಸ್ಡಿಕ್ಷನಲ್ ಮ್ಯಾಟರ್ಸ್ ಅಥವಾ ಸೀರಿಯಸ್ ಏನಿದೆ, ಯಾವ ರೀತಿಯಾದಂತಹ ಲೋಕಲ್ ಮ್ಯಾಟರ್ಸ್ ಇಶ್ಯೂಸ್ ಇದೆ, ಸೊ ಅದನ್ನು ನಾನು ಜನರ ಜೊತೆ ಮಾತಾಡಿ ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಸೊ ಏನೇನು ಸ್ಟೇಷನ್ಗೆ ವಿಸಿಟ್ ಮಾಡ್ತಾರೆ, ಸೊ ಅಲ್ಲಿ ಏನೇನು ಇಂಪಾರ್ಟೆಂಟ್ ನೀಡ್ಸ್ ಇದೆ, ಡಿಸ್ಪೋಸಲ್ ಆಫ್ ಕೇಸಸ್ ಇರ್ಬೋದು ಅಥವಾ ರೆಸ್ಪೆಕ್ಟ್ ಟು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕ್ರೈಮ್, ಸೊ ಅದ್ರ ಮೇಲೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಮುಂದಿನ ದಿನಗಳಲ್ಲಿ ಏನೇ ಒಂದು ಕಾರ್ಯಾಚರಣೆ ಮಾಡೋದು ಸೊ ನಿಮಗೆ ಹೇಳ್ತೇನೆ. ಸೊ ನಿಮ್ಮ ಸಹಕಾರ ನಮಗೆ ಎಲ್ಲರಿಗೂ ಪ್ರಪ್ರಥಮವಾಗಿ ಕೊಡುಗೆಗೆ ಬಂದಿದ್ದೀವಿ. ಏನು ಅನಿಸ್ತು? ಮೊದಲು ಬಂದಿದ್ದರೆ ಏನು ಅನಿಸ್ತು? ಏನಿಲ್ಲ, ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ. ಸೊ ಒಳ್ಳೆ ಜಾಗ, ಸೊ ಲಾ ಅಬೈಡಿಂಗ್ ಸಿಟಿಸನ್ಸ್ ಇದ್ದಾರೆ. ಸೊ ಅದರ ಜೊತೆ ಅವರ ಒಂದು ಸಮಸ್ಯೆಗಳಿಗೆ ನಾವು ಸ್ಪಂದನೆ ಮಾಡೋದ್ರ ಮೂಲಕ ಒಳ್ಳೆ ಸೇವೆ ಮಾಡೋದ್ರ ಮೂಲಕ ಒಳ್ಳೆಯದಾಗುತ್ತೆ. ಹಿಂದೆ ವರ್ತಿಕಾ ಕಟ್ಟಿಯಾಗಿರ್ಬೋದು, ಸುಮನ್ ಡಿ ಪನ್ನೇಕರ್ ಇವರೆಲ್ಲ ಬಂದವಲ್ಲ, ಅವ್ರ ಜೊತೆಗೆ ಹೆಣ್ಮಗಳಿಗೆ ನಾವು ಕೂಡ ಈಗ ಬರ್ತಾ ಇದ್ದೀವಿ. ಅವ್ರು ಖುಷಿ ಕೊಡ್ತಾ ಇದ್ದಾರೆ. ಈಗ ಹೇಳಿದ್ದು ಖುಷಿ ಆಗ್ತಿದೆ. ಸೊ ಎಲ್ಲರ ಮುಂದೆ ಮಾಡಿದಂಥ ಆಫೀಸರ್ಸ್ ಈ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಸೊ ಅದರ ಮೇಲೆ ನಾವು ಇನ್ನೂ ಒಂದು ಸ್ವಲ್ಪ ಏನು ಹೆಚ್ಚಿಗೆ ಮಾಡೋದನ್ನು ಮಾಡ್ತೀವಿ. ಅದಕ್ಕೆ ನಿಮ್ಮ ಸಹಕಾರ ಬೇಕಿದೆ ಅಷ್ಟೇ. ನಾನು ಹಿಂದೆ ಮೈಸೂರು ನಗರದ ಕಾನೂನು ಸುವ್ಯವಸ್ಥೆಯ DCP ಪೋಸ್ಟಿಂಗ್ UPSC ಫಸ್ಟ್ ಅಟೆಂಪ್ಟ್ 468 ರ್ಯಾಂಕ್ ಪಾಸ್ ಮಾಡಿದ್ರು. ಹಾಗಾಗಿ ಕೊಡಗಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಸಂಖ್ಯೆ ಕಡಿಮೆ ಇದೆ. ನೀವು ಅದ್ರ ಬಗ್ಗೆ ನೀವು ಅದ್ರ ಕೋಚಿಂಗ್ ಕೊಡೋದು, ನಿಮ್ಮ ವೀಡಿಯೋಸ್ ಎಲ್ಲ ಇರ್ತದೆ ಯೂಟ್ಯೂಬ್, ಅದ್ರ ಬಗ್ಗೆ ಪೊಲೀಸಿಂಗ್ ರಿಲೇಟೆಡ್ ಕೆಲಸ ಮಾಡ್ತಾ ಸೊ ಇಲ್ಲಿ ನಾವು ಜೊತೆಗೆ ಸಭೆಯನ್ನು ಜನಸ್ಪಂದನಾ ಸಭೆ ಸೊ ಅಲ್ಲಿ ಕೂಡ ಸ್ವಲ್ಪ ಆ ರೀತಿಯಾದಂತಹ ಒಂದು ಟಾಪಿಕ್ ಟೀಚಿಂಗು ಇಂಟ್ರೆಸ್ಟ್ ಇದೆಯಾ?